ಇದು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಚೇರ್ ಮೇಲೆ ಕೂತ್ಕೊಂಡು ಮುಂದೆ ಟೀಪಾಯ್ ಹಿಡಿದುಕೊಂಡು ಕೈಯಲ್ಲಿ ಆ ಟೀ ಮಗ್ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಇರುವಂತಹ ಫೋಟೋ ಸದ್ಯಕ್ಕೆ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆದರೆ ಈ ಫೋಟೋ ಹಿಂದಿನ ಫೋಟೋ ಅಲ್ಲ. ಈ ಫೋಟೋ ಬದಲಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ ನಂತರ ಲಭ್ಯವಾಗಿರುವಂತಹ ಫೋಟೋ ಅನ್ನೋ ಮಾಹಿತಿ ಇದೆ. ಯಾರೋ ಒಬ್ಬ ಕೈದಿ ಸೆರೆ ಹಿಡಿದಿರುವಂತಹ ಫೋಟೋ. ಆತ ತನ್ನ ಕುಟುಂಬಸ್ಥರಿಗೆ ಆ ಫೋಟೋವನ್ನ ಕಳುಹಿಸ್ತಾನಂತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಆ ಫೋಟೋಗಳು ಬಂದಿವೆ. ಆದರೆ ಜೈಲಲ್ಲಿ ಇಷ್ಟೊಂದು ಐಷಾರಾಮಿ ಜೀವನ ನಡೆಸೋದಕ್ಕೆ ಸಾಧ್ಯ ಇದೆಯಾ ಅಂತ, ಇವೆಲ್ಲ ಫೆಸಿಲಿಟಿಯನ್ನ ಮಾಡಿಕೊಟ್ಟಿದ್ದಾರಾ ಅಂತ, ಯಾರು ಮಾಡಿಕೊಟ್ರು? ಹಾಗಾದ್ರೆ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ರೂ ಕೂಡ ಸರಿಯಾಗಿ ಊಟ ಸಿಗ್ತಿಲ್ಲ, ಸರಿಯಾಗಿ ನಿದ್ದೆ ಬರ್ತಿಲ್ಲ, ಇಲ್ಲಿರೋ ವ್ಯವಸ್ಥೆಗಳು ಸರಿಯಾಗಿಲ್ಲ, ಕ್ವಾಲಿಟಿ ಫುಡ್ ಊಟಕ್ಕೆ ಕೊಡ್ತಾ ಇಲ್ಲ. ಹಾಗಾಗಿ ಮನೆ ಊಟನೇ ಬೇಕು ಅಂತ ಹೇಳಿ ದರ್ಶನ್ ಕೋರ್ಟ್ವರೆಗೂ ಹೋಗಿ ಬಂದ್ರು. ಆದ್ರೆ ಈಗ ಸಿಗ್ತಾ ಇರುವಂತಹ ಈ ಫೆಸಿಲಿಟೀಸ್, ಈ ಲಕ್ಸುರಿ ಲೈಫ್, ಈ ಚೇರು, ಈ ಕಾಫಿ ಮಗ್ಗು, ಈ ಸಿಗರೇಟು, ಈ ಟೀಪಾಯಿ ಜೈಲಲ್ಲಿ ಇದೆಯಾ ಅಂತ, ಪರಪ್ಪನ ಅಗ್ರಹಾರದಲ್ಲಿ ಈ ಕೈದಿಗಳಿಗೆ ಈ ರೀತಿಯಾಗಿ ನಡೆಸಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ. ಒಂದು ಬಾರಕ್ ಇರುತ್ತೆ. ಓಕೆ, ದರ್ಶನ್ಗೊಂದು ಸ್ಪೆಷಲ್ VIP ಬಾರಕ್ ಅಂತ ಇದೆ. ಆ ಬಾರಕ್ಕಲ್ಲಿ ಟಿವಿ ಇದೆ, ಒಂದು ಕಾಟ್ ಇದೆ. ಈ ಬಗ್ಗೆ ಮಾಹಿತಿ ಲಭ್ಯವಿತ್ತು. ಆದ್ರೆ ಅಲ್ಲಿ ಹೊರಗಡೆ ಚೇರ್ ಬೇರೆ ಹಾಕೊಡ್ತಾರೆ, ಟೀಪಾಯಿ ಬೇರೆ ಇರುತ್ತೆ, ಸಿಗರೇಟ್ ಕೂಡ ಪ್ರೊವೈಡ್ ಮಾಡ್ತಾರೆ, ಕಾಫಿ ಮಗ್ ಕೂಡ ಇಷ್ಟೊಂದು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬೇರೆ ಸಾಮಾನ್ಯ ಕೈದಿಗಳಿಗೆ ಯಾವೆಲ್ಲ ಫೆಸಿಲಿಟೀಸ್ ಇರುತ್ತೋ ಅದೇ ಫೆಸಿಲಿಟಿ ಇವ್ರಿಗೂ ಕೂಡ ಇರುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಇದೇನಿದು ಹಾಗಾದ್ರೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.